ಭಯ ಗೊತ್ತೇ ಇಲ್ಲ, ನಮ್ಮನ್ನು ತಡೆಯಲು ಯಾರಿಲ್ಲ, ಯಾವುದು ನಮಗೆ ಅಸಾಧ್ಯ ಅಲ್ಲ. ಯುದ್ಧಕ್ಕೆ ನಾವು ರೆಡಿ. ಪಾಕಿಸ್ತಾನ ವಿರುದ್ಧ ಪ್ರತೀಕಾರಕ್ಕೆ ಸೇನೆ ಸಜ್ಜಾಗಿದೆ. ಭಾರತದ ಸೇನೆಯಿಂದ ಟ್ರೇಲರ್ ರಿಲೀಸ್. ವಿಶ್ವದ ಮುಂದೆ ಭಾರತದ ಶಕ್ತಿ ಅನಾವರಣ. ಈಗ ಸೇನೆ ಬಹುಶಃ ಸಿದ್ದರಾಮಯ್ಯ ಹತ್ರ ಪರ್ಮಿಷನ್ ಕೇಳಬೇಕೇನು, ನಾವು ಯುದ್ಧ ಮಾಡಬೇಕಾ ಮಾಡಬಾರ್ದಾ ಅಂತ. ಅಥವಾ ಗೊತ್ತಿಲ್ಲಪ್ಪ. ನೋಡಿ ಟ್ರೇಲರ್. ಇದು ಭಾರತೀಯ ಸೇನೆ. ವೀಕ್ಷಕರೇ, ನೆನಪಿರಲಿ, ನಮ್ಮ ಬಜೆಟ್ನ ಅತಿ ದೊಡ್ಡ ಮೊತ್ತವನ್ನು ನಾವು ನಮ್ಮ ಸೇನೆಗಾಗಿ ಮೀಸಲಿಟ್ಟಿದ್ದೀವಿ. ರ್ಯಾಂಕಿಂಗ್ ಅಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ. ಯಾವುದೇ ಸಂದರ್ಭದಲ್ಲೂ ಕೂಡ ಸಜ್ಜಾಗಿ ನಿಂತಿದ್ದೇವೆ. ಮತ್ತು ರಫೇಲ್ ಅಂತ ಯುದ್ಧ ವಿಮಾನಗಳನ್ನು ತಗೊಂಡ್ಬರಬೇಕು ಅಂತಂದ್ರೆ ಎಷ್ಟೆಲ್ಲ ಕಿರಿಕಿರಿಗಳಾಯ್ತು ದೇಶದ ಒಳಗೆ. ಯಾಕೆ ಅಂತಂದ್ರೆ ಈ ಸಂದರ್ಭಕ್ಕೆ ಬೇಕು ಅಂತ ಹೇಳಿ. ಆಮೇಲೆ ನಾವು ಹೇಡಿಗಳಲ್ಲ ಅನ್ನೋದನ್ನ ಹೇಳಬೇಕಾಗಿದೆ. ನನಗೆ ಸಿದ್ದರಾಮಯ್ಯನವರ ಮಾತನ್ನ ಕೇಳಿದಾಗ ಬಹುಶಃ ಆ ಭಾಗದಲ್ಲೆಲ್ಲಾದ್ರೂ ಜಾಗ ತಗೊಂಡ್ಬಿಟ್ಟಿದ್ದಾರೆ ಹೆಂಗೆ, ಮೂಢ ರೀತಿ ಸೈಟ್ ಏನಾದ್ರು. ಯಾಕಂದ್ರೆ ಯುದ್ಧ ಆದಾಗ ಅಲ್ಲಿಗೆ ಏನಾದ್ರೂ ಬಿದ್ದು ಸೈಟ್ ಹಾಳಾಗ್ಬಿಟ್ರೆ ಅಂತ ಆಸೆ ಏನಾದ್ರೂ ಇದೆಯಾ? ಇವರಿಗೆ ಯಾವತ್ತೂ ಕೂಡ ದೇಶದ ಆಂತರಿಕವಾಗಿ ರಾಜ್ಯದೊಳಗೆ ನಕ್ಸಲೈಟ್ಗಳನ್ನು ಮಟ್ಟ ಹಾಕ್ಲಿಕ್ಕೆ ಆಗೇ ಇಲ್ಲ. ಈಗ ಅಳಿದುಳಿದು ಅವ್ರು ಬಂದಿರೋದಷ್ಟೇ. ಅದರ ಬಗ್ಗೆ ಇವರು ಯಾವತ್ತೂ ಧ್ವನಿ ಎತ್ತಿಲ್ಲ. ಅದು ನ್ಯಾಯ ಅಂತೆ. ಇವರು ಇಂಡೈರೆಕ್ಟ್ ಆಗಿ ಇವರೆಲ್ಲ ಸಪೋರ್ಟ್ ಇರ್ತಾರೆ ಅದಕ್ಕೆ. ಅಲ್ಲಿ ರಕ್ತಪಾತ ಓಕೆ. ಇದು ಹೇಗೆ ಅಂತಂದ್ರೆ 26ರಲ್ಲಿ ಎಲ್ಲ ಹಿಂದೂಗಳಲ್ವಾ, ಪ್ರೀತಿ ಉಕ್ಕೇರಿಯುತ್ತೆ ನೋಡಿ ಉಳಿದವರಾದ್ರೆ. ಇದನ್ನೇ ಇನ್ನಲ್ಲದ ಇನ್ನೇನು ಹೇಳಬೇಕು? ಒಂದು ಮಾತಾಡಿದ್ರೆ ಹೇಳಬೇಕಿತ್ತಲ್ಲ, ಇದಕ್ಕೊಂದು ರಿವೆಂಜ್ ಬೇಕೇ ಬೇಕು. ಅದೇಂಗ್ ಚೇಂಜ್ ಆಯ್ತು ಪ್ಲೇಟು? ಕೇಂದ್ರ ಯಾವುದೇ ನಿರ್ಧಾರ ಕೈಗೊಂಡ್ರು ಸರಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಸಂತೋಷ್ ಲಾಡ್ ಹೇಳ್ತಾರೆ. ಟೀಕೆ ಟಿಪ್ಪಣಿ ಮಾಡಲಿಲ್ಲ ಅಂತಲ್ಲ. ಯುದ್ಧ ಬೇಡ ಅಂತ ಪಾಕಿಸ್ತಾನ ಹೇಳಬೇಕು, ನೀವಲ್ಲ. ನೀವು ಪಾಕಿಸ್ತಾನ ತರ ಯಾಕೆ ಬಿಹೇವ್ ಮಾಡ್ತೀರಿ? ಹೇಡಿಗಳ ತರ ನೀವು ಬದುಕಬಹುದೇನು? ನಮ್ಮಿಂದ ಆಗ್ಲಿಕ್ಕಿಲ್ಲಪ್ಪ ಹೇಡಿಗಳ ತರ ಬದುಕೋದಿಕ್ಕೆ. ಶಕ್ತಿಶಾಲಿ ರಾಷ್ಟ್ರ ಅಂತ ಪ್ರೂವ್ ಆಗಬೇಕದು. ಗೊತ್ತಿದೆ ನಮಗೆ. ನಾವೊಂದು 10 ವರ್ಷ ಹಿಂದಕ್ಕೆ ಹೋಗ್ತೀವಿ, ಗೊತ್ತಿದೆ ನಮಗೆ. ಆದ್ರೆ ಆ ಪಾಪಿ ಇದೆಯಲ್ಲ, ಪಾಪಿ ರಾಷ್ಟ್ರ, ಅದು 50 ವರ್ಷ ಹಿಂದಕ್ಕೆ ಹೋಗುತ್ತೆ, 100 ವರ್ಷ ಹಿಂದಕ್ಕೆ ಹೋಗುತ್ತೆ. ಮುಂದಿನ ತಲೆಮಾರಾದ್ರೂ ತಲೆ ಎತ್ತಿ ಜೀವಿಸಬೇಕು. ಗುಲಾಮಿತನ ನಮಗೆ ಆಗೋಗ್ಬಿಟ್ಟಿದ್ದಾರೆ, ಅಭ್ಯಾಸ ಆಗೋಗ್ಬಿಟ್ಟಿದ್ದಾರೆ. ಮೊಘಲರು ಬಂದಾಗ, ಬ್ರಿಟಿಷರು ಬಂದಾಗ ಗುಲಾಮಿತನ.
ಭಯ ಗೊತ್ತೇ ಇಲ್ಲ, ನಮ್ಮನ್ನು ತಡೆಯೋರು ಯಾರಿಲ್ಲ, ಯಾವುದು ನಮಗೆ ಅಸಾಧ್ಯ ಅಲ್ಲ, ಯುದ್ಧಕ್ಕೆ ನಾವು ರೆಡಿ, ಪಾಕಿಸ್ತಾನ ವಿರುದ್ಧ ಪ್ರತೀಕಾರಕ್ಕೆ ಸೇನೆ ಸಜ್ಜಾಗಿದೆ. ಭಾರತದ ಸೇನೆಯಿಂದ ಟ್ರೇಲರ್ ರಿಲೀಸ್, ವಿಶ್ವದ ಮುಂದೆ ಭಾರತದ ಶಕ್ತಿ ಅನಾವರಣ. ಈಗ ಸೇನೆ ಬಹುಶಃ ಸಿದ್ದರಾಮಯ್ಯ ಹತ್ರ ಪರ್ಮಿಷನ್ ಕೇಳಬೇಕೇನು, ನಾವು ಯುದ್ಧ ಮಾಡಬೇಕಾ ಮಾಡಬಾರ್ದಾ ಅಂತ. ಅಥವಾ ಗೊತ್ತಿಲ್ಲಪ್ಪ. ನೋಡಿ ಟ್ರೇಲರ್. ಇದು ಭಾರತೀಯ ಸೇನೆ. ವೀಕ್ಷಕರೇ, ನೆನಪಿರಲಿ, ನಮ್ಮ ಬಜೆಟ್ನ ಅತಿ ದೊಡ್ಡ ಮೊತ್ತವನ್ನು ನಾವು ನಮ್ಮ ಸೇನೆಗಾಗಿ ಮೀಸಲಿಟ್ಟಿದ್ದೀವಿ. ರ್ಯಾಂಕಿಂಗ್ ಅಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ. ಯಾವುದೇ ಸಂದರ್ಭದಲ್ಲೂ ಕೂಡ ಸಜ್ಜಾಗಿ ನಿಂತಿದ್ದೀವಿ. ಮತ್ತು ರಫೇಲ್ ಅಂತ ಯುದ್ಧ ವಿಮಾನಗಳನ್ನು ತಗೊಂಡ್ಬರಬೇಕು ಅಂತಂದ್ರೆ ಎಷ್ಟೆಲ್ಲ ಕಿರಿಕಿರಿಗಳಾಯ್ತು ದೇಶದ ಒಳಗೆ. ಯಾಕೆ ಅಂತಂದ್ರೆ ಈ ಸಂದರ್ಭಕ್ಕೆ ಬೇಕು ಅಂತ ಹೇಳಿ. ಆಮೇಲೆ ನಾವು ಹೇಡಿಗಳಲ್ಲ ಅನ್ನೋದನ್ನ ಹೇಳಬೇಕಾಗಿದೆ. ನನಗೆ ಸಿದ್ದರಾಮಯ್ಯನವರ ಮಾತನ್ನ ಕೇಳಿದಾಗ ಬಹುಶಃ ಆ ಭಾಗದಲ್ಲೆಲ್ಲಾದ್ರೂ ಜಾಗ ತಗೊಂಡ್ಬಿಟ್ಟಿದ್ದಾರೆ, ಹೆಂಗೆ ಮೂಡ ರೀತಿ ಸೈಟ್ ಏನಾದ್ರು. ಯಾಕಂದ್ರೆ ಯುದ್ಧ ಆದಾಗ ಅಲ್ಲಿಗೆ ಏನಾದ್ರೂ ಬಿದ್ದು ಸೈಟ್ ಹಾಳಾಗ್ಬಿಟ್ರೆ ಅಂತ ಆಸೆ ಏನಾದ್ರೂ ಇದೆಯಾ? ಇವರಿಗೆ ಯಾವತ್ತೂ ಕೂಡ ದೇಶದ ಆಂತರಿಕವಾಗಿ ರಾಜ್ಯದೊಳಗೆ ನಕ್ಸಲೈಟ್ಗಳನ್ನು ಮಟ್ಟ ಹಾಕ್ಲಿಕ್ಕೆ ಆಗೇ ಇಲ್ಲ. ಈಗ ಅಳಿದುಳಿದು ಅವ್ರು ಬಂದಿರೋದಷ್ಟೇ. ಅದರ ಬಗ್ಗೆ ಇವರು ಯಾವತ್ತೂ ಧ್ವನಿ ಎತ್ತಿಲ್ಲ. ಅದು ನ್ಯಾಯ ಅಂತೆ. ಇವರು ಇಂಡೈರೆಕ್ಟ್ ಆಗಿ ಇವರೆಲ್ಲ ಸಪೋರ್ಟ್ ಇರ್ತಾರೆ ಅದಕ್ಕೆ. ಅಲ್ಲಿ ರಕ್ತಪಾತ ಓಕೆ. ಇದು ಹೇಗೆ ಅಂತಂದ್ರೆ 26ರಲ್ಲಿ ಎಲ್ಲ ಹಿಂದೂಗಳಲ್ವಾ? ಪ್ರೀತಿ ಉಕ್ಕೇರಿಯತ್ತೆ ನೋಡಿ ಉಳಿದವರಾದ್ರೆ. ಇದನ್ನ ಇನ್ನಲ್ಲದ ಇನ್ನೇನು ಹೇಳಬೇಕು? ಒಂದು ಮಾತಾಡಿದ್ರೆ ಹೇಳಬೇಕಿತ್ತಲ್ಲ, ಇದಕ್ಕೊಂದು ರಿವೆಂಜ್ ಬೇಕೇ ಬೇಕು. ಅದೇಂಗ್ ಚೇಂಜ್ ಆಯ್ತು ಪ್ಲೇಟು? ಕೇಂದ್ರ ಯಾವುದೇ ನಿರ್ಧಾರ ಕೈಗೊಂಡ್ರು ಸರಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಸಂತೋಷ್ ಲಾಡ್ ಹೇಳ್ತಾರೆ. ಟೀಕೆ ಟಿಪ್ಪಣಿ ಮಾಡಲಿ, ಇಲ್ಲ ಅಂತಲ್ಲ. ಯುದ್ಧ ಬೇಡ ಅಂತ ಪಾಕಿಸ್ತಾನ ಹೇಳಬೇಕು, ನೀವಲ್ಲ. ನೀವು ಪಾಕಿಸ್ತಾನ ತರ ಯಾಕೆ ಬಿಹೇವ್ ಮಾಡ್ತೀರಿ? ಹೇಡಿಗಳ ತರ ನೀವು ಬದುಕಬಹುದೇನು? ನಮ್ಮಿಂದ ಆಗ್ಲಿಕ್ಕಿಲ್ಲಪ್ಪ ಹೇಡಿಗಳ ತರ ಬದುಕೋದಿಕ್ಕೆ. ಶಕ್ತಿಶಾಲಿ ರಾಷ್ಟ್ರ ಅಂತ ಪ್ರೂವ್ ಆಗಬೇಕದು. ಗೊತ್ತಿದೆ ನಮಗೆ. ನಾವೊಂದು 10 ವರ್ಷ ಹಿಂದಕ್ಕೆ ಹೋಗ್ತೀವಿ, ಗೊತ್ತಿದೆ ನಮಗೆ. ಆದ್ರೆ ಆ ಪಾಪಿ ಇದೆಯಲ್ಲ, ಪಾಪಿ ರಾಷ್ಟ್ರ, ಅದು 50 ವರ್ಷ ಹಿಂದಕ್ಕೆ ಹೋಗುತ್ತೆ, 100 ವರ್ಷ ಹಿಂದಕ್ಕೆ ಹೋಗುತ್ತೆ. ಮುಂದಿನ ತಲೆಮಾರಾದ್ರೂ ತಲೆ ಎತ್ತಿ ಜೀವಿಸಬೇಕು. ಗುಲಾಮಿತನ ನಮಗೆ ಆಗೋಗ್ಬಿಟ್ಟಿದ್ದಾರೆ, ಅಭ್ಯಾಸ ಆಗೋಗ್ಬಿಟ್ಟಿದ್ದಾರೆ. ಮೊಘಲರು ಬಂದಾಗ, ಬ್ರಿಟಿಷರು ಬಂದಾಗ ಗುಲಾಮಿತನ.
ಭಯ ಗೊತ್ತೇ ಇಲ್ಲ, ನಮ್ಮನ್ನು ತಡೆಯೋರು ಯಾರಿಲ್ಲ, ಯಾವುದು ನಮಗೆ ಅಸಾಧ್ಯ ಅಲ್ಲ, ಯುದ್ಧಕ್ಕೆ ನಾವು ರೆಡಿ, ಪಾಕಿಸ್ತಾನ ವಿರುದ್ಧ ಪ್ರತೀಕಾರಕ್ಕೆ ಸೇನೆ ಸಜ್ಜಾಗಿದೆ. ಭಾರತದ ಸೇನೆಯಿಂದ ಟ್ರೇಲರ್ ರಿಲೀಸ್, ವಿಶ್ವದ ಮುಂದೆ ಭಾರತದ ಶಕ್ತಿ ಅನಾವರಣ. ಈಗ ಸೇನೆ ಬಹುಶಃ ಸಿದ್ದರಾಮಯ್ಯ ಹತ್ರ ಪರ್ಮಿಷನ್ ಕೇಳಬೇಕೇನು, ನಾವು ಯುದ್ಧ ಮಾಡಬೇಕಾ ಮಾಡಬಾರ್ದಾ ಅಂತ. ಅಥವಾ ಗೊತ್ತಿಲ್ಲಪ್ಪ. ನೋಡಿ ಟ್ರೇಲರ್. ಇದು ಭಾರತೀಯ ಸೇನೆ. ವೀಕ್ಷಕರೇ, ನೆನಪಿರಲಿ, ನಮ್ಮ ಬಜೆಟ್ನ ಅತಿ ದೊಡ್ಡ ಮೊತ್ತವನ್ನು ನಾವು ನಮ್ಮ ಸೇನೆಗಾಗಿ ಮೀಸಲಿಟ್ಟಿದ್ದೀವಿ. ರ್ಯಾಂಕಿಂಗ್ ಅಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ. ಯಾವುದೇ ಸಂದರ್ಭದಲ್ಲೂ ಕೂಡ ಸಜ್ಜಾಗಿ ನಿಂತಿದ್ದೀವಿ. ಮತ್ತು ರಫೇಲ್ ಅಂತ ಯುದ್ಧ ವಿಮಾನಗಳನ್ನು ತಗೊಂಡ್ಬರಬೇಕು ಅಂತಂದ್ರೆ ಎಷ್ಟೆಲ್ಲ ಕಿರಿಕಿರಿಗಳಾಯ್ತು ದೇಶದ ಒಳಗೆ. ಯಾಕೆ ಅಂತಂದ್ರೆ ಈ ಸಂದರ್ಭಕ್ಕೆ ಬೇಕು ಅಂತ ಹೇಳಿ. ಆಮೇಲೆ ನಾವು ಹೇಡಿಗಳಲ್ಲ ಅನ್ನೋದನ್ನ ಹೇಳಬೇಕಾಗಿದೆ. ನನಗೆ ಸಿದ್ದರಾಮಯ್ಯನವರ ಮಾತನ್ನ ಕೇಳಿದಾಗ ಬಹುಶಃ ಆ ಭಾಗದಲ್ಲೆಲ್ಲಾದ್ರೂ ಜಾಗ ತಗೊಂಡ್ಬಿಟ್ಟಿದ್ದಾರೆ, ಹೆಂಗೆ ಮೂಡ ರೀತಿ ಸೈಟ್ ಏನಾದ್ರು. ಯಾಕಂದ್ರೆ ಯುದ್ಧ ಆದಾಗ ಅಲ್ಲಿಗೆ ಏನಾದ್ರೂ ಬಿದ್ದು ಸೈಟ್ ಹಾಳಾಗ್ಬಿಟ್ರೆ ಅಂತ ಆಸೆ ಏನಾದ್ರೂ ಇದೆಯಾ? ಇವರಿಗೆ ಯಾವತ್ತೂ ಕೂಡ ದೇಶದ ಆಂತರಿಕವಾಗಿ ರಾಜ್ಯದೊಳಗೆ ನಕ್ಸಲೈಟ್ಗಳನ್ನು ಮಟ್ಟ ಹಾಕ್ಲಿಕ್ಕೆ ಆಗೇ ಇಲ್ಲ. ಈಗ ಅಳಿದುಳಿದು ಅವ್ರು ಬಂದಿರೋದಷ್ಟೇ. ಅದರ ಬಗ್ಗೆ ಇವರು ಯಾವತ್ತೂ ಧ್ವನಿ ಎತ್ತಿಲ್ಲ. ಅದು ನ್ಯಾಯ ಅಂತೆ. ಇವರು ಇಂಡೈರೆಕ್ಟ್ ಆಗಿ ಇವರೆಲ್ಲ ಸಪೋರ್ಟ್ ಇರ್ತಾರೆ ಅದಕ್ಕೆ. ಅಲ್ಲಿ ರಕ್ತಪಾತ ಓಕೆ. ಇದು ಹೇಗೆ ಅಂತಂದ್ರೆ 26ರಲ್ಲಿ ಎಲ್ಲ ಹಿಂದೂಗಳಲ್ವಾ? ಪ್ರೀತಿ ಉಕ್ಕೇರಿಯುತ್ತೆ ನೋಡಿ ಉಳಿದವರಾದ್ರೆ. ಇದನ್ನ ಇನ್ನಲ್ಲದ ಇನ್ನೇನು ಹೇಳಬೇಕು? ಒಂದು ಮಾತಾಡಿದ್ರೆ ಹೇಳಬೇಕಿತ್ತಲ್ಲ, ಇದಕ್ಕೊಂದು ರಿವೆಂಜ್ ಬೇಕೇ ಬೇಕು. ಅದೇಂಗ್ ಚೇಂಜ್ ಆಯ್ತು ಪ್ಲೇಟು? ಕೇಂದ್ರ ಯಾವುದೇ ನಿರ್ಧಾರ ಕೈಗೊಂಡ್ರು ಸರಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಸಂತೋಷ್ ಲಾಡ್ ಹೇಳ್ತಾರೆ. ಟೀಕೆ ಟಿಪ್ಪಣಿ ಮಾಡಲಿ, ಇಲ್ಲ ಅಂತಲ್ಲ. ಯುದ್ಧ ಬೇಡ ಅಂತ ಪಾಕಿಸ್ತಾನ ಹೇಳಬೇಕು, ನೀವಲ್ಲ. ನೀವು ಪಾಕಿಸ್ತಾನ ತರ ಯಾಕೆ ಬಿಹೇವ್ ಮಾಡ್ತೀರಿ? ಹೇಡಿಗಳ ತರ ನೀವು ಬದುಕಬಹುದೇನು? ನಮ್ಮಿಂದ ಆಗ್ಲಿಕ್ಕಿಲ್ಲಪ್ಪ ಹೇಡಿಗಳ ತರ ಬದುಕೋದಿಕ್ಕೆ. ಶಕ್ತಿಶಾಲಿ ರಾಷ್ಟ್ರ ಅಂತ ಪ್ರೂವ್ ಆಗಬೇಕದು. ಗೊತ್ತಿದೆ ನಮಗೆ. ನಾವೊಂದು 10 ವರ್ಷ ಹಿಂದಕ್ಕೆ ಹೋಗ್ತೀವಿ, ಗೊತ್ತಿದೆ ನಮಗೆ. ಆದ್ರೆ ಆ ಪಾಪಿ ಇದೆಯಲ್ಲ, ಪಾಪಿ ರಾಷ್ಟ್ರ, ಅದು 50 ವರ್ಷ ಹಿಂದಕ್ಕೆ ಹೋಗುತ್ತೆ, 100 ವರ್ಷ ಹಿಂದಕ್ಕೆ ಹೋಗುತ್ತೆ. ಮುಂದಿನ ತಲೆಮಾರಾದ್ರೂ ತಲೆ ಎತ್ತಿ ಜೀವಿಸಬೇಕು. ಗುಲಾಮಿತನ ನಮಗೆ ಆಗೋಗ್ಬಿಟ್ಟಿದ್ದಾರೆ, ಅಭ್ಯಾಸ ಆಗೋಗ್ಬಿಟ್ಟಿದ್ದಾರೆ. ಮೊಘಲರು ಬಂದಾಗ, ಬ್ರಿಟಿಷರು ಬಂದಾಗ ಗುಲಾಮಿತನ